ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೃಥ್ವಿದ ಯೂಟ್ಯೂಬ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ಜಸ್ಟ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಸ್ಪೆಷಲ್. ಇದು ನಮ್ಮ ರೂಮು, ಇದು ನಮ್ಮ ಇನ್ನೊಬ್ಬರು ಫ್ರೆಂಡ್ ಅವ್ರ ಬೆಡ್, ಆ ಕಡೆ ನನ್ನ ಬೆಡ್. ಸೊ 2 ಶೇರಿಂಗ್ ಇದು ಪಿ ಜಿ. ಇದೊಂದು ಟೇಬಲ್ ಇದೆ, ಎಡಿಟಿಂಗ್ ಅದು ಇದು ಮಾಡ್ಕೊಳತ್ತೀನಿ ನಾನಿಲ್ಲಿ. ಆಮೇಲೆ ಇದೊಂದು ವಾಶ್ರೂಮ್ ಇದೆ ನೋಡಿ. ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದೀವಿ. ಓ ಚಡ್ಡಿ ಎಲ್ಲ ಇದೆ, ಸಾರಿ. ಓಕೆ, ಇದು ನನ್ನ ಬೆಡ್ಡು. ಆಮೇಲೆ ಇದು ಅವ್ರ ಗೋಡ್ರೇಜ್, ಇದು ನನ್ನ ಗೋಡ್ರೇಜ್. ಏನಿಲ್ಲ, ಸ್ವಲ್ಪ ಅದು ಇದು ಥಿಂಗ್ಸ್ ಇದೆ. ಓಕೆ, ಇದು ಪಿ ಜಿಯಲ್ಲಿರೋ ನಾನಿರೋಂಥ ರೂಮ್. ಸೊ ನಾನು ಸದ್ಯಕ್ಕೆ ಪಿ ಜಿಲಿದ್ದೀನಿ. ಪಿ ಜಿಲಿ ಹಾಕಿದ್ದೀನಿ ಅಂದರೆ ರೂಮಲ್ಲಿ ಒಬ್ಬನೇ ಇದ್ದು ತಲೆ ಅಷ್ಟೊಂದು ಓಡ್ತಾ ಇರಲಿಲ್ಲ. ಮೊಬೈಲು, ಲ್ಯಾಪ್ಟಾಪು, ನಾನು ಇಷ್ಟೇ ಆಗಿತ್ತು ನನ್ನ ಪ್ರಪಂಚ. ಆಫೀಸ್ ಕೆಲ್ಸಕ್ಕೆ ಹೋಗೋದು, ಕೆಲಸದಿಂದ ಮತ್ತೆ ರೂಮ್ಗೆ. ಅವಾಗವಾಗ ಊರಿಗೆ ಹೋಗ್ತಾ ಇದ್ದೆ, ಫ್ಯಾಮಿಲಿ ಜೊತೆ ಇರ್ತಾ ಇದ್ದೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆಫೀಸ್ ಬರ್ತಾ ಇದ್ದೆ, ಫ್ರೆಂಡ್ಸ್ ಜೊತೆ ಆಫೀಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹೊರಗಡೆ ಫ್ರೆಂಡ್ಸು ಅದು ಇದು ಅಂತ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ಮೈಂಡ್ ಓಪನ್ ಆಗ್ತಿರ್ಲಿಲ್ಲ ಹೊಸ ಥಾಟ್ಸ್ಗಳಿಗೆ, ಹೊಸ ಅಥವಾ ಏನಾದ್ರು. ಆಫೀಸ್ನು ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ, ಸೊ ಏನು ತೊಂದರೆ ಇಲ್ಲ. ಆ್ಯಂಡ್ ಸೊ ಹಾಗಾಗಿ ಕಂಟಿನ್ಯೂಸ್ ಒಂದು 4-5 ವ್ಲಾಗು ಪೆಂಡಿಂಗ್ ಇದ್ವು. ಶೂಟ್ ಮಾಡಿ 2-3 ತಿಂಗಳುಗಳಾಗಿತ್ತು ಆ ಫಂಕ್ಷನ್ಗಳನ್ನ ಶೂಟ್ ಮಾಡಿ, ನಾನು ಹೊರಗಡೆ ಹೋಗಿ ಶೂಟ್ ಮಾಡಿ. ಸೊ ಅದೆಲ್ಲದನ್ನ ಎಡಿಟ್ ಮಾಡ್ಕೊಂಡು ಟೈಮ್ ಸಿಕ್ತು. ಸ್ಯಾಟರ್ಡೇ ಸಂಡೇ 2 ದಿನದಲ್ಲಿ 4 ವ್ಲಾಗ್ ಎಡಿಟ್ ಮಾಡಿ ಒಂದೇ ದಿನ ಎಲ್ಲನೂ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿಟ್ಟಿದ್ದೆ ಬೇರೆ ಬೇರೆ ಡೇಟ್ಗೆ, ಎವ್ರಿ ಡೇಟ್ ಸೇಮ್ ಟೈಮ್ಗೆ. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಇಲ್ಲ, ಹೊಸದೇನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಸೊ ಶೇರ್ ಮಾಡ್ಕೊತಾ ಇದ್ದೀನಿ. ಲೈಫಲ್ಲಿ ಚೇಂಜಸ್ ಏನೂ ಆಗ್ತಾ ಇಲ್ಲ, ಲೈಫ್ ಸಖತ್ ಬೋರಿಂಗ್ ಹೋಗ್ತಾಯಿದೆ ಅಥವಾ ಬರೀ ಪ್ರಾಬ್ಲಮ್ಗಳು ಹೋಗ್ತಾ ಇದೆ ಅಂತಂದರೆ, ಸೊ ಇಲ್ಲಿ ಬಂದು ಕೂತ್ಕೊಂಡಾಗ ಹೌದು ಲೈಫ್ ಬೋರಿಂಗ್ ಹೋಗ್ತಾ ಇದೆ, ಹೌದು ಏನೂ ಚೇಂಜಸ್ ಆಗ್ತಾ ಇಲ್ಲ. ಸೊ ಚೇಂಜಸ್ ಏನೂ ಆಗ್ತಿಲ್ಲ ಅಂದರೆ ಏನು ಮಿಸ್ಟೇಕ್ ಇದೆ ಅಂತ ಕೂತ್ಕೊಂಡು ಥಿಂಕ್ ಮಾಡಿದೆ. ಸೊ ಚೇಂಜಸ್ ಯಾಕೆ ಆಗ್ತಿಲ್ಲ ಅಂದರೆ ನನ್ನ ಡೈಲಿ ಏನು ಕಮಿಟ್ಮೆಂಟ್ಸ್ ಇರ್ತವೆ ಅವು ಸೇಮ್ ಇದ್ದಾವೆ. ಸೊ ಹಾಗಾಗಿ ಚೇಂಜಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಲೈಫಲ್ಲಿ ಏನಾದ್ರು ಚೇಂಜಸ್ ಆಗಬೇಕು ಅಂದರೆ ಫಸ್ಟ್ ನಾವೇನೋ ಸಣ್ಣ ಚೇಂಜಸ್ನ ಸ್ಟಾರ್ಟ್ ಮಾಡಬೇಕು. ನಾವು ಸ್ಟಾರ್ಟ್ ಮಾಡಿದ್ರೆ ಲೈಫಲ್ಲಿ ಚೇಂಜಸ್ಗಳಾಗಲ್ಲ. ಸೊ ನಾವು ನಮ್ಮ ಡೈಲಿ ರೂಟೀನಲ್ಲಿ ಸಣ್ಣ ಚೇಂಜಸ್ಗಳನ್ನ ಮಾಡಿದಾಗಲೇ ಲೈಫಲ್ಲಿ ದೊಡ್ಡ ಅಚೀವ್ಮೆಂಟ್ಗಳಾಗ್ಬೋದು, ಚೇಂಜಸ್ಗಳಾಗ್ಬೋದು. ಬೈಕಿಂಗು, ಟ್ರಾವೆಲಿಂಗು, ಪರ್ಟಿಕ್ಯುಲರ್ ಕಂಟೆಂಟ್ ಮೇಲೆ ನಾನು ಬ್ಲಾಗ್ ಮಾಡಲ್ಲ. ಡೈಲಿ ಏನು ನಡೆಯುತ್ತೆ ಅದ್ರ ಬಗ್ಗೆ ಬ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಷ್ಟ ಆಗಿಲ್ಲ ಅಂದರೆ ನೋಡಿ, ಇಷ್ಟ ಆಗಿಲ್ಲ ಅಂದರೆ ಹೇಳಿ ಏನು ಇಷ್ಟ ಆಗ್ತಿಲ್ಲ ಅಥವಾ ಏನು ಮಾಡ್ಬೋದು ಸಜೆಸ್ಟ್ ಮಾಡಿ. ಹೊರಗಡೆ ಬಂದೆ ವಾಕಿಂಗ್, ತುಳಸಿ ರೋಡ್ ತನಕ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲಿ ವಾಕ್ ಮಾಡ್ಕೊಬಂದರೆ 1 ಕಿಲೋಮೀಟರ್ ಆಗುತ್ತೆ ಬಂದು ಹೋದರೆ.
ಒಂದು ವಾಕ್ ಆಯಿತು, ಸ್ವಲ್ಪ ಜ್ಯೂಸ್ ಕುಡ್ಕೊಂಬಂದೆ. ಡೈಲಿ ಎಲ್ಲ ಈ ಥರ ಫ್ರೂಟ್ ಜ್ಯೂಸ್ ಎಲ್ಲ ಕುಡಿಯೋ ಅಷ್ಟೆಲ್ಲ ಇಲ್ಲ. ಸೊ ಇನ್ಮೇಲೆ ಕಂಪ್ಲೀಟಾಗಿ ಹೋಟೆಲ್ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಟೀ ಕಾಫಿ ಬೇಡ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ಸೊ ಬೇಡ. ಟೈಮ್ಗೆ ಎದ್ದೇಳಬೇಕು. ಮಲ್ಕೊಳ್ಳೋದು ಪರವಾಗಿಲ್ಲ, ಲೇಟ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಇದು ಎಡಿಟಿಂಗ್ ಅಂತ ಇದ್ದರೆ ಲೇಟ್ ಆಗೇ ಆಗುತ್ತೆ. ಟೈಮಿಗೆ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಟೀ ಕಾಫಿ ಬೇಡ, ಶುಗರ್ ಬೇಡ. ನಾಳೆಯಿಂದ ಒಂದಷ್ಟನ್ನು ಮಾಡೋಕ್ಕಾಗಲ್ಲ, ಟೀ ಕಾಫಿ ಆಗಿರ್ಬೋದು, ಬಿರಿಯಾನಿ. ಸೊ ಅದನ್ನು ಇವತ್ತೇ ತಿನ್ಕೊಬಂದೆ. ಬಿರಿಯಾನಿ, ಕಾಫಿ, ಟೀ. ಮಧ್ಯಾಹ್ನ ಸಿಗಲ್ಲ. ಮಧ್ಯಾಹ್ನಕ್ಕೆ ನಾನು ಮಾಡ್ಕೊಬೇಕು ಅಥವಾ ಡಯೆಟ್ ಫುಡ್ಡನ್ನು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ನನ್ನ ಹತ್ರ ಇಂಡಕ್ಷನ್ ಸ್ಟವ್ ಇದೆ. ರೂಮಲ್ಲಿ ಎಷ್ಟು ಕುಕ್ ಮಾಡ್ಕೊಳಕ್ಕಾಗತ್ತೋ ಗೊತ್ತಿಲ್ಲ. ಬಟ್ ಆದರೂ ಎಷ್ಟಾಗುತ್ತೋ ಅಷ್ಟು ಕುಕ್ ಮಾಡಿಕೊಂಡು ಸಣ್ಣ ಸ್ವಲ್ಪ ಅಮೌಂಟಲ್ಲಿ ಮಧ್ಯಾಹ್ನ ಸ್ವಲ್ಪ ಮಾಡಿಕೊಂಡು ಇಲ್ಲಿ ಪಿ ಜಿಲಿ ಬೆಳಗ್ಗೆ ಅಥವಾ ನೈಟಿಗೆ ಇಲ್ಲಿ ಸಿಗೋ ಊಟ ಅನ್ನ ಸಾಂಬಾರುಗಳನ್ನು ಯೂಸ್ ಮಾಡಿಕೊಂಡು ಡಯೆಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ಬಜೆಟ್ ಫ್ರೆಂಡ್ಲಿ ಡಯೆಟ್ನ ಮಾಡೋಣ. ಸೊ ಅಂದ್ಕೊಂಡಿರೋ ಚೇಂಜಸ್ಗಳೇನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಒಂದು ಸ್ವಲ್ಪ ಹ್ಯಾಪಿನೆಸ್ ಇರ್ಬೋದು, ಒಂದು ಸ್ವಲ್ಪ ಕಮಿಟ್ಮೆಂಟ್ ಇರ್ಬೋದು. ಸೊ ಅವನ್ನೆಲ್ಲ ಸಣ್ಣ ಮಟ್ಟಿಗೆ ಮಾಡಿದಾಗ ಮೇ ಬಿ ಸಣ್ಣ ಚೇಂಜಸ್ಗಳಾಗ್ಬೋದು. ಸಣ್ಣ ಚೇಂಜಸ್ಗಳಿಂದ ನಾಳೆ ದೊಡ್ಡ ಮಟ್ಟಿಗೆ ಚೇಂಜಸ್ಗಳಾಗ್ಬೋದು. ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಲೆಟ್ಸ್ ಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೇಳ್ತೀನಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ. ಆಮೇಲೆ ಇನ್ಮೇಲೆ ಡೈಲಿ ಏನಾದರೂ ಕಂಟೆಂಟ್ ಶೂಟ್ ಮಾಡಬೇಕು ಅಥವಾ ಡೈಲಿ ಲೈಫ್ ಸ್ಟೈಲ್ನ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಸ್ಪೆಷಲ್ ಏನೂ ಇರಲ್ಲ, ಬಟ್ ಸ್ಪೆಷಲ್ ಆಗೋ ತನಕ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.